ಪೆಹಲ್ಗಾಮ್ ಘಟನೆಗೆ ಭಾರತ ಪ್ರತೀಕಾರ ತೀರಿಸಿಕೊಂಡಿದೆ. ಈಗಾಗಲೇ ಪಾಕಿಸ್ತಾನದ ಮತ್ತು ಕಾಶ್ಮೀರ ಅಂದರೆ POK ಮೇಲೆ ದಾಳಿ ಮಾಡಿದಂಥ ನಮ್ಮ ವಾಯುಸೇನೆ ಆರ್ಮಿಯವರು ಕೂಡ ಈಗಾಗಲೇ ಪ್ರತೀಕಾರ ತೀರಿಸಿಕೊಳ್ಳೋದ್ರ ಮೂಲಕ ಆ ವಿಜಯೋತ್ಸವವನ್ನು ಆಚರಿಸುವಂಥದ್ದು. ದೇಶದ ವಿವಿಧ ಭಾಗಗಳಲ್ಲೂ ಕೂಡ ಹಿಂದೂಪರ ಸಂಘಟನೆ ಕಾರ್ಯಕರ್ತರಾಗಿದ್ದು ಭಾರತೀಯರಾಗಿದ್ದರು ತುಂಬ ಸಂಭ್ರಮದಿಂದ ಇವತ್ತು ದಿನವನ್ನು ಆಚರಿಸಿದ್ದಾರೆ. ಈ ಬಗ್ಗೆ ಕಾರವಾರದಲ್ಲೂ ಕೂಡ ಕಾರ್ಯಕರ್ತರು ಹಿಂದೂಗಳು ಕೂಡ ಈ ರೀತಿ ಸಂಭ್ರಮದಲ್ಲಿ ಇರುವಂಥದ್ದು. ಈ ಬಗ್ಗೆ ಹಿಂದೂಗಳನ್ನ ಮಾತಾಡ್ತೇನೆ ಸರ್. ಈಗ ಇವತ್ತಿನ ಒಂದು ಘಟನೆ ಬಗ್ಗೆ ಮಧ್ಯರಾತ್ರಿ ನಡೆದ ಕಾರ್ಯಾಚರಣೆ ಬಗ್ಗೆ ಹೇಳ್ತೀರಿ ಸರ್. ಮಧ್ಯರಾತ್ರಿ ಏನು ಭಾರತ ದೇಶ ಪಾಕಿಸ್ತಾನಕ್ಕೆ ಏನು ಪಾಠ ಕಲಿಸ್ತಲ್ಲ, ಅದರಿಂದ ತಕ್ಷಣವೇ ಕಾರವಾರಿಗರು ಎಚ್ಚೆತ್ತುಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಇದು ಸ್ವಾತಂತ್ರ್ಯ ಹೋರಾಟದ ಜಿಲ್ಲೆ, ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆ ಇದೆ. ನಮ್ಮ ಕಾರವಾರದಲ್ಲಿ ಬಹಳಷ್ಟು ಜನ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂಥ ಸೇನಾಧಿಕಾರಿಗಳು ಸೈನಿಕರೆಲ್ಲ ಇದ್ದಾರೆ. ಸೊ ಹಾಗಾಗಿ ಸಹಜವಾಗಿ ಈ ಒಂದು ಪ್ರದೇಶದಲ್ಲಿ ದೇಶಾಭಿಮಾನ ಇದೆ. ಏನು ಕಳೆದ 11-12 ದಿವಸಗಳ ಹಿಂದೆ ಏನು ಈ ಕಾಶ್ಮೀರದಲ್ಲಿ ಉಗ್ರರು ಹಿಂದೂಗಳ ಮೇಲೆ ಹತ್ಯೆ ಮಾಡಿದ್ರಲ್ಲ, ಅದರಿಂದ ಈ ಜನ ಭಾಳ ನೊಂದು ಹೋಗಿದ್ರು. ಯಾಕೆ ನಮ್ಮ ಸರ್ಕಾರ ಇನ್ನೂ ಕ್ರಮ ಕೈಗೊಳ್ತಾ ಇಲ್ಲ ಅಂತ. ಬಹುಶಃ ಹೆಚ್ಚು ಕಾದಿದೆ ಅಂತ ಹೇಳಿದರೆ ದೇಶ ಒಳ್ಳೆ ಪಾಠವನ್ನೇ ಕಲಿಸಬೇಕು ಅನ್ನುವಂಥ ಇರಾದಿಯಲ್ಲಿತ್ತು ಅನ್ನೋದು ಇವತ್ತು ಖುಷಿಯಾಗಿದೆ. ಇಡೀ ಕಾರವಾರದಲ್ಲಿ ಸಂಭ್ರಮದ ವಾತಾವರಣ ಇದೆ. ಕೆಲವರು ಪಟಾಕ್ಷಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ. ದೇಶಾಭಿಮಾನ, ದೇಶದ ಏನು ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ ಇದು ಇವತ್ತು ತುರ್ಯಾವಸ್ಥೆಗೆ ಮುಟ್ಟಿದೆ. ಇಂದಿನ ದಿನಗಳಲ್ಲಿ ಮುಂದೆ ನಾವು ಇವತ್ತು ಕೂಡಿ ಮಾತಾಡಿದ್ದೀವಿ. ಇವತ್ತು ಯುದ್ಧದ ಸಮಯ. ಒಂದು ವೇಳೆ ಯುದ್ಧ ಆದರೆ ಭಾರತೀಯ ಸೈನಿಕರಿಗೆ ನಾವು ಯಾವ ಮಟ್ಟದಲ್ಲಿ ನೆರವಾಗಬೇಕು, ಸ್ಥಳೀಯ ಪೊಲೀಸರಿಗೆ ಯಾವ ಮಟ್ಟದಲ್ಲಿ ನೆರವಾಗಬೇಕು ಅನ್ನೋದರ ಕುರಿತು ಮಾತನಾಡಿದ್ದೀವಿ. ಒಟ್ಟಿನಲ್ಲಿ ಹಬ್ಬದ ಸಂಭ್ರಮ ಇಡೀ ಒಂದು ನಮ್ಮ ಕಾರವಾರದಲ್ಲಿ ತುಂಬೋಗಿದೆ. ಆರಂಭ ಅಷ್ಟೇ. ಇದು ಬಹುಶಃ ಒಂದು ಸಣ್ಣ ಡೋಸನ್ನು ಕೊಟ್ಟಿದ್ದಾರೆ. ದೊಡ್ಡ ಇಂಜೆಕ್ಷನ್ ಕೊಡಬೇಕಿದ್ರೆ ಒಂದು ಸಣ್ಣ ಡೋಸ್ ಕೊಟ್ಟು ತಲೆ ತಿರುಗ್ತದೆ ನೋಡ್ತಾರೆ. ಬಹುಶಃ ಪಾಕಿಸ್ತಾನದ್ದು ತಲೆ ತಿರುಗಲಿಲ್ಲ ಅಂತ ಹೇಳಿದ್ರೆ ಮತ್ತು ದೊಡ್ಡದು ಇಂಜೆಕ್ಷನ್ ರೆಡಿ ಉಂಟು. ನಮ್ಮ ಸೈನ್ಯದ ಬಗ್ಗೆ ನಮಗೆ ಹೆಮ್ಮೆ ಪಟ್ಕೊಳ್ಬೇಕು. ಪಾಕಿಸ್ತಾನ ಸೈನ್ಯ ಒಂದಿದ್ರೆ ನಮ್ಮದು 36 ಪಟ್ಟಂತೆ. ಪಾಕಿಸ್ತಾನದ ಹತ್ರ ನಮ್ಮ ವಿಕ್ರಮಾದಿತ್ಯ ಅನ್ನುವಂಥ ಬೋಟೇ ಇಲ್ಲ. ನಮ್ಮ ಏನು ಬೋಟುಗಳೆಲ್ಲ ಹೋಗಿ ಸಜ್ಜಿತವಾಗಿ ನಿಂತಿದ್ದಾವೆ. ನಮ್ಮದು ವಾಯುಸೇನೆ ಅಂತ ಏನಿದೆಯಲ್ಲ, ಅದು ಕೇವಲ 6 ನಿಮಿಷದಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಬರುವಂಥ ಒಂದು ಸಾಮರ್ಥ್ಯ ನಮ್ಮಲ್ಲಿದೆ. ನಮ್ಮ ಭಾರತೀಯ ಸೈನ್ಯದ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಕೋಟ್ಯಾಂತರ ಜನ ನಮ್ಮ ಸೈನಿಕರಿದ್ದಾರೆ. ಪಾಕಿಸ್ತಾನ ಯಾವ ಲೆಕ್ಕದಲ್ಲೂ ಲೆಕ್ಕ ಇಲ್ಲ. ಯಾವ ಚೈನಾ ಸಪೋರ್ಟ್ ಕೊಡಲಿ, ಬಾಂಗ್ಲಾ ಸಪೋರ್ಟ್ ಕೊಡಲಿ, ಯಾವ ವೈರಿ ರಾಷ್ಟ್ರಗಳು ಸಪೋರ್ಟ್ ಕೊಡಲಿ, ಇದ್ರ ಹೊರತಾಗಿ ನಮಗೆ ಮಿತ್ರ ರಾಷ್ಟ್ರಗಳ ಬೆಂಬಲ ಸಹಿತ ಇದೆ. ಅದಷ್ಟೇ ಅಲ್ಲದೆ ಇಲ್ಲಿಯ ಸಮಸ್ತ ಭಾರತೀಯರು ದೇಶಾಭಿಮಾನಿಗಳಾಗಿದ್ದಾರೆ. ನಮ್ಮ ದೇಶವನ್ನು ನಾವು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಸರ್ ಏನು ಹೇಳ್ತೀರಿ ಸರ್? ದಾಳಿಯ ಬಗ್ಗೆ ಏನು ಹೇಳ್ತೀರಿ ಸರ್? ದಾಳಿ ಏನು ಮಾಡಿದಾರಲ್ಲ, ಅದು ನಮ್ಮ ಏನು ಭಾರತೀಯ ಸೈನ್ಯ ದಾಳಿ ಮಾಡಿರೋದು ಬಹಳ ಸಂತೋಷದ ವಿಷಯ. ಹಾಗಾಗಿ ನಮಗೆ ಎಲ್ಲರಿಗೂ ಅದರ ಬಗ್ಗೆ ಹೆಮ್ಮೆ ಇದೆ. ಭಾರತೀಯ ಸೈನಿಕರ ಬಗ್ಗೆ ಭಾರತ ಮಾತೆಗೆ ಗೌರವ ಕೊಡದೇ ಇದ್ದವರು ಭಾರತೀಯರಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಾವು ಕಾರವಾರದವರು ಎಲ್ಲರೂ ಸೇರಿದ್ದೇವೆ. ಸಹೋದರರು ಹಾಗೂ ಮಾತೆಯರು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಭಾರತ ಮಾತೆಗೆ ಗೌರವ ಸಲ್ಲಿಸಲಿಕ್ಕೆ ಮತ್ತು ಈ ಸಂಭ್ರಮ ಆಚರಣೆಗೆ ಬಂದಿದ್ದೇವೆ. ಎಲ್ಲರಿಗೂ ಧನ್ಯವಾದ ಅಂತೇನೆ. ಭಾಳ ಖುಷಿಯಾಗ್ತದೆ. ಮತ್ತು ಭಾರತೀಯರು ಸೈನ್ಯ ಏನು ಮಾಡಿದ್ದಾರೆ ಈ ಕೆಲಸನ, ಇದು ಶ್ಲಾಘನೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾರತೀಯ ಸೇನೆಯಲ್ಲಿ ಈ ಹಿಂದೆ ಕೆಲಸ ಮಾಡಿದಂಥ ಕಾರವಾರದ ಹಿರಿಯ ನಾಗರಿಕರು ನಮ್ಮ ಜೊತೆಗಿದ್ದಾರೆ. ಸರ್ ಏನು ಹೇಳ್ತೀರಿ ಸರ್? ತಾವು ಕೂಡ ಕಾಶ್ಮೀರದಲ್ಲಿ ಕೆಲಸ ಮಾಡಿದಂಥವ್ರು. ಇವತ್ತಿನ ಒಂದು ನಮ್ಮ ದೇಶದ ಒಂದು ಸೇನಾ ಪಡೆಗಳ ಬಗ್ಗೆ ಏನು ಹೇಳ್ತೀರಿ? ಮತ್ತು ಈಗ ಮಧ್ಯರಾತ್ರಿ ಆಗಿರುವಂಥ ದಾಳಿಯ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಭಾರತ ದೇಶದಲ್ಲಿ ಹಿಂದಿನಿಂದಲೂ ಬಹಳ ಶಿಸ್ತಿನಿಂದ ಇದ್ದಂಥ ನಮ್ಮ ದೇಶದ ಆರ್ಮಿ, ಏರ್ಫೋರ್ಸ್ ಮತ್ತು ನೇವಿ, ರಾತ್ರಿ ಏನು ಅಟ್ಯಾಕ್ ಆಯಿತು, ಇದು ಪೂರ್ವ ಯೋಜಿತವಲ್ಲದಾದರೂ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ಅವರು ನಮ್ಮ 3 ಸೇನೆಗೆ ಒಂದು ಅವರವ್ರ ಜವಾಬ್ದಾರಿ ಕೊಟ್ಟಿದ್ದರು. ನೀವು ಏನು ಬೇಕಾದರೂ ಮಾಡಿಕೊಳ್ಳಿ. ನಮ್ಮ ದೇಶದ ಸೈನಿಕರ ಬಗ್ಗೆ ಅವರಿಗೆ ಭಾಳ ಅಭಿಮಾನ ಇದೆ ಮತ್ತು ಇತ್ತು ಉಳಿಯುವುದು. ಕಾರಣ ಪ್ರತಿಯೊಂದು ನಾನು ದೇಶದ 3 ಯುದ್ಧಗಳಾದವು, 1962, 1965 ಆ್ಯಂಡ್ 1971. 3 ವಾರಗಳಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸಿದ್ದೆ. ಆವಾಗ ನಮಗೆ ತಿಳಿದದ್ದು ಏನಂದರೆ ನಮ್ಮ ದೇಶದ ಸೈನಿಕರು ಯಾವ ಮಟ್ಟಕ್ಕೆ ಇದ್ದಾರೆ ಅಂತ. ಅವರು ಒಂದು ಸಲ ಹ್ಞೂ ಅಂದರೆ ಈ ಪಾಕಿಸ್ತಾನ 2 ದಿವಸದಲ್ಲಿ ಇಲ್ಲಾಗೆ ಹೋಗೋದು. ಅಷ್ಟು ನಮ್ಮಲ್ಲಿ ಶೂರರಿದ್ದಾರೆ ಮತ್ತು ಎಷ್ಟೋ ಎದೆಗುಂದುವುದಿಲ್ಲ. ಎಷ್ಟೋ ದುಃಖ ಆದರೂ, ಎಷ್ಟೋ ಕಷ್ಟ ಆದರೂ ಆ ಕಷ್ಟವನ್ನು ಸಹಿಸಿ ಖುಷಿಯಿಂದ ನಮ್ಮ ದೇಶದ ಮಣ್ಣಿಗಾಗಿ ಅವರು ತಮ್ಮ ಪ್ರಾಣವನ್ನು ಬಿಡಲಿಕ್ಕೆ ತಯಾರಿರ್ತಾರೆ. ಇಂಥ ಈಗ ಒಂದು ಸಣ್ಣ ಉದಾಹರಣೆ ಇದು. 3 ಸೇನೆಗಳಿಗೆ ಜವಾಬ್ದಾರಿಯನ್ನು ಪ್ರಧಾನಮಂತ್ರಿಯವರು ಕೊಟ್ಟಿದ್ದರು.
ಅದು ಒಂದೇ ದಿವಸದಲ್ಲಿ ಯೋಚನೆ ಮಾಡುವಂಥ ಕೆಲಸ ಅಲ್ಲಾಗಿತ್ತು. ಜನರು ಇಲ್ಲಿ ಹೇಳ್ತಾ ಇದ್ದರು ಇನ್ನೂ ಏನು ಆಗಲಿಲ್ಲ, ಇನ್ನೂ ಏನು ಆಗಲಿಲ್ಲ, ಏನು ಮಾಡಬೇಕು ಅಂತ. ಅದಕ್ಕೆ ಸ್ವಲ್ಪ ಯೋಚನೆ, ಪ್ಲ್ಯಾನಿಂಗು ಎಲ್ಲ ಮಾಡಬೇಕಾಗ್ತದೆ. ಆ ಪ್ಲ್ಯಾನಿಂಗ್ ಮಾಡಿ ಒಂದೇ ದಿವಸದಲ್ಲಿ 9 ಕಡೆ ನಮ್ಮ ದೇಶದ ಏರ್ಫೋರ್ಸು ಮತ್ತು ಆರ್ಮಿ ಎರಡೂ ಜನ ಕೂಡಿ ರಾತ್ರಿ 1:44 ಅಟ್ಯಾಕ್ ಮಾಡಿದ್ರು. ಒಂದು 23 ನಿಮಿಷದಲ್ಲಿ ಎಲ್ಲ ರಿಸಲ್ಟ್ ಅಲ್ಲಿಂದ ನೀವು ಕೇಳ್ತಾ ಇದ್ದೀರಿ. ಮತ್ತು ಅದು ರಿಸಲ್ಟ್ ಆಯಿತು. 7-8 ಜನ ಆ ಉಗ್ರರ ಮುಖಂಡರು ಎಲ್ಲ ಫಿನಿಷ್ ಆದರು. ಅವರನ್ನು ಒಂದೆರಡೇ ಅಲ್ಲ, ಈಗ ಮತ್ತೆ 20-25 ಜನ ಮುಖಂಡರು ಇದ್ದಾರೆ. ಅವರನ್ನು ಒಂದೇ ದಿವಸದಲ್ಲಿ ಮಾಡ್ತಾರೆ. ಆದರೂ ಅವ್ರ ಜಾಗೆ ನಿಲುವು ಅವರು ಎಲ್ಲೆಲ್ಲಿ ಇದ್ದಾರೆ ಅಂತ ಕಂಡುಹಿಡಿಲಿಕ್ಕೆ ಸ್ವಲ್ಪ ಹೊತ್ತಾಗ್ತದೆ. ಸೆಕ್ಯೂರಿಟಿ ನಮ್ಮದಲ್ಲೇ ಪಾಕಿಸ್ತಾನದಲ್ಲಿ ಸಹ ನಮ್ಮ ಸೆಕ್ಯೂರಿಟಿ ಎಲ್ಲ ಇದೆ. ಆದರೆ ಒಂದೇ ದಿವಸದಲ್ಲಿ ಎಲ್ಲ ಕಂಡುಹಿಡಿಲಿಕ್ಕೆ ಬರುವುದಿಲ್ಲ. ಈಗ 9 ಕಡೆ ಕಂಡುಹಿಡಿಬೇಕಾದ್ರೆ ಈಗ 15 ದಿವಸ ಆಯಿತು ನಮ್ಮ ಈ ಚಕ್ಕರ್ ತಿರುಗಾಡ್ತಾ ಇದ್ದೇವೆ. ಆವಾಗೇ ಈ 9 ಜಾಗೆ ಗುರುತು ಮಾಡಿ ಈಗ ಒಂದೇ ಸಲ ರಾತ್ರಿ ಅಟ್ಯಾಕ್ ಮಾಡಿ ಅವರನ್ನೇ ಎಲ್ಲ ಫಿನಿಷ್ ಮಾಡಿದ್ದಾರೆ. ಇಂಥ ಕಾರ್ಯಗಳು ಮಿಲ್ಟ್ರಿಯವರಿಗೇನು ದೊಡ್ಡ ಕೆಲಸ ಅಲ್ಲ. ನಮ್ಮ ಇಂಡಿಯನ್ ಆರ್ಮಿ ಏನಿದೆ ಇಷ್ಟು ಎಲ್ಲ ಜಗತ್ತಿಗೆ ಗೊತ್ತುಂಟು ಇಂಡಿಯನ್ ಆರ್ಮಿ ಶೌರ್ಯ. ಅದಕ್ಕಾಗಿ ನಾವು ನಮ್ಮ ಆರ್ಮಿಗೆ ಬಹಳಷ್ಟು ಧನ್ಯವಾದಗಳನ್ನು ಹೇಳ್ತೇವೆ. ಮತ್ತು ಹೀಗೆ ಯುದ್ಧ ಒಂದು ಸಲ ಮುಗಿದು ಬಿಡಬೇಕು. ಈಗ ದಿನಾಗೂ ಈ ತಂಟೆ ತಕರಾರು ಬಾರೀಕ್ ಇವೆಲ್ಲ ಉಳಿಬಾರ್ದು. ಒಂದೇ ಸಲ ಮುಗಿಸಿ ಬಿಡಬೇಕಂತ ನಮ್ಮಲ್ಲವ್ರದ್ದು ಆಸೆ ಇದೆ. ಅದನ್ನು ಈಡೇರಿಸಲಿಕ್ಕೆ ತಾವೆಲ್ಲ ಸಿದ್ಧರಿದ್ದೀರಿ. ಆರ್ಮಿನೂ ಸಿದ್ಧ ಇದೆ, ಏರ್ಫೋರ್ಸು ಸಿದ್ಧ ಇದೆ, ನೇವಿನೂ ಸಿದ್ಧ ಇದೆ. ಅದಕ್ಕಾಗಿ ನಾವೆಲ್ಲ ಆರ್ಮಿ, ಏರ್ಫೋರ್ಸ್, ನೇವಿಗೆ ಸಪೋರ್ಟ್ ಕೊಟ್ಟು ಅವರನ್ನು ಅವರ ಬಲವನ್ನು ಇಮ್ಮಡಿ ಮಾಡಬೇಕಂತ ನನ್ನ ಒಂದು ಹೇಳಿಕೆ. ನನಗೂ ಬಹಳ ಖುಷಿ ಆಗ್ತಾಯಿದೆ ನಮ್ಮ ಆರ್ಮಿಯವರು ಇಷ್ಟು ಕೆಲಸ ಮಾಡ್ತಾಯಿದ್ದಾರೆ ಅಂತ. ಈ ದೇಶಕ್ಕಾಗಿ ಇಷ್ಟು ಕೆಲಸ ಮಾಡಿದ್ದಕ್ಕೆ ಆರ್ಮಿಯವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಇವಿಷ್ಟು ಕಾರವಾರದ ನಾಗರಿಕರು ಮತ್ತು ಮಾಜಿ ಯೋಧರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಕಳೆದ 15 ದಿನಗಳಿಂದ ಭಾರೀ ನಿರೀಕ್ಷೆಯಲ್ಲಿದ್ದ ಭಾರತೀಯರಿಗೆ ಇವತ್ತು ತುಂಬ ಖುಷಿಯ ಸಂಗತಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಪೆಹಲ್ಗಾಮ್ ಘಟನೆಗೆ ಭಾರತ ಪ್ರತೀಕಾರ ತೀರಿಸಿಕೊಂಡಿದೆ. ಈಗಾಗಲೇ ಪಾಕಿಸ್ತಾನದ ಮತ್ತು ಕಾಶ್ಮೀರ ಅಂದರೆ POK ಮೇಲೆ ದಾಳಿ ಮಾಡಿದಂಥ ನಮ್ಮ ವಾಯುಸೇನೆ, ಆರ್ಮಿಯವರು ಕೂಡ ಈಗಾಗಲೇ ಪ್ರತೀಕಾರ ತೀರಿಸಿಕೊಳ್ಳೋದ್ರ ಮೂಲಕ ಆ ವಿಜಯೋತ್ಸವವನ್ನು ಆಚರಿಸುವಂಥದ್ದು. ದೇಶದ ವಿವಿಧ ಭಾಗಗಳಲ್ಲೂ ಕೂಡ ಹಿಂದೂಪರ ಸಂಘಟನೆ ಕಾರ್ಯಕರ್ತರಾಗಿದ್ದು ಭಾರತೀಯರಾಗಿದ್ದರು ತುಂಬ ಸಂಭ್ರಮದಿಂದ ಇವತ್ತು ದಿನವನ್ನು ಆಚರಿಸಿದ್ದಾರೆ. ಈ ಬಗ್ಗೆ ಕಾರವಾರದಲ್ಲೂ ಕೂಡ ಕಾರ್ಯಕರ್ತರು, ಹಿಂದೂಗಳು ಕೂಡ ಈ ರೀತಿ ಸಂಭ್ರಮದಲ್ಲಿ ಇರುವಂಥದ್ದು. ಈ ಬಗ್ಗೆ ಹಿಂದೂಗಳನ್ನ ಮಾತಾಡ್ತೇನೆ ಸರ್. ಈಗ ಇವತ್ತಿನ ಒಂದು ಘಟನೆ ಬಗ್ಗೆ, ಮಧ್ಯರಾತ್ರಿ ನಡೆದಂಥ ಕಾರ್ಯಾಚರಣೆ ಬಗ್ಗೆ ಹೇಳ್ತೀರಿ ಸರ್. ಮಧ್ಯರಾತ್ರಿ ಏನು ಭಾರತ ದೇಶ ಪಾಕಿಸ್ತಾನಕ್ಕೆ ಏನು ಪಾಠ ಕಲಿಸ್ತಲ್ಲ, ಅದರಿಂದ ತಕ್ಷಣವೇ ಕಾರವಾರಿಗರು ಎಚ್ಚೆತ್ತುಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಇದು ಸ್ವಾತಂತ್ರ್ಯ ಹೋರಾಟದ ಜಿಲ್ಲೆ. ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆ ಇದೆ. ನಮ್ಮ ಕಾರವಾರದಲ್ಲಿ ಬಹಳಷ್ಟು ಜನ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂಥ ಸೇನಾಧಿಕಾರಿಗಳು, ಸೈನಿಕರು ಎಲ್ಲ ಇದ್ದಾರೆ. ಸೊ ಹಾಗಾಗಿ ಸಹಜವಾಗಿ ಈ ಒಂದು ಪ್ರದೇಶದಲ್ಲಿ ದೇಶಾಭಿಮಾನ ಇದೆ. ಏನು ಕಳೆದ 11-12 ದಿವಸಗಳ ಹಿಂದೆ ಏನು ಈ ಕಾಶ್ಮೀರದಲ್ಲಿ ಉಗ್ರರು ಹಿಂದೂಗಳ ಮೇಲೆ ಹತ್ಯೆ ಮಾಡಿದ್ರಲ್ಲ, ಅದರಿಂದ ಈ ಜನ ಭಾಳ ನೊಂದು ಹೋಗಿದ್ರು. ಯಾಕೆ ನಮ್ಮ ಸರ್ಕಾರ ಇನ್ನೂ ಕ್ರಮ ಕೈಗೊಳ್ತಾ ಇಲ್ಲ ಅಂತ. ಬಹುಶಃ ಹೆಚ್ಚು ಕಾದಿದೆ ಅಂತ ಹೇಳಿದರೆ ದೇಶ ಒಳ್ಳೆ ಪಾಠವನ್ನೇ ಕಲಿಸಬೇಕು ಅನ್ನುವಂಥ ಇರಾದಿಯಲ್ಲಿತ್ತು ಅನ್ನೋದು ಇವತ್ತು ಖುಷಿಯಾಗಿದೆ. ಇಡೀ ಕಾರವಾರದಲ್ಲಿ ಸಂಭ್ರಮದ ವಾತಾವರಣ ಇದೆ. ಕೆಲವರು ಪಟಾಕ್ಷಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ. ದೇಶಾಭಿಮಾನ, ದೇಶದ ಏನು ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ ಇದು ಇವತ್ತು ತುರ್ಯಾವಸ್ಥೆಗೆ ಮುಟ್ಟಿದೆ. ಇಂದಿನ ದಿನಗಳಲ್ಲಿ ಮುಂದೆ ನಾವು ಇವತ್ತು ಕೂಡಿ ಮಾತಾಡಿದ್ದೀವಿ. ಇವತ್ತು ಯುದ್ಧದ ಸಮಯ. ಒಂದು ವೇಳೆ ಯುದ್ಧ ಆದರೆ ಭಾರತೀಯ ಸೈನಿಕರಿಗೆ ನಾವು ಯಾವ ಮಟ್ಟದಲ್ಲಿ ನೆರವಾಗಬೇಕು, ಸ್ಥಳೀಯ ಪೊಲೀಸರಿಗೆ ಯಾವ ಮಟ್ಟದಲ್ಲಿ ನೆರವಾಗಬೇಕು ಅನ್ನೋದರ ಕುರಿತು ಮಾತನಾಡಿದ್ದೀವಿ. ಒಟ್ಟಿನಲ್ಲಿ ಹಬ್ಬದ ಸಂಭ್ರಮ ಇಡೀ ಒಂದು ನಮ್ಮ ಕಾರವಾರದಲ್ಲಿ ತುಂಬೋಗಿದೆ. ಆರಂಭ ಅಷ್ಟೇ. ಇದು ಬಹುಶಃ ಒಂದು ಸಣ್ಣ ಡೋಸನ್ನು ಕೊಟ್ಟಿದ್ದಾರೆ. ದೊಡ್ಡ ಇಂಜೆಕ್ಷನ್ ಕೊಡಬೇಕಿದ್ರೆ ಒಂದು ಸಣ್ಣ ಡೋಸ್ ಕೊಟ್ಟು ತಲೆ ತಿರುಗ್ತದೋ ನೋಡ್ತಾರೆ. ಬಹುಶಃ ಪಾಕಿಸ್ತಾನದ್ದು ತಲೆ ತಿರುಗಲಿಲ್ಲ ಅಂತ ಹೇಳಿದ್ರೆ ಮತ್ತು ದೊಡ್ಡದು ಇಂಜೆಕ್ಷನ್ ರೆಡಿ ಉಂಟು. ನಮ್ಮ ಸೈನ್ಯದ ಬಗ್ಗೆ ನಮಗೆ ಹೆಮ್ಮೆ ಪಟ್ಕೊಳ್ಬೇಕು. ಪಾಕಿಸ್ತಾನ ಸೈನ್ಯ ಒಂದಿದ್ರೆ ನಮ್ಮದು 36 ಪಟ್ಟಂತೆ. ಪಾಕಿಸ್ತಾನದ ಹತ್ರ ನಮ್ಮ ವಿಕ್ರಮಾದಿತ್ಯ ಅನ್ನುವಂಥ ಬೋಟೇ ಇಲ್ಲ. ನಮ್ಮ ಏನು ಬೋಟುಗಳೆಲ್ಲ ಹೋಗಿ ಸಜ್ಜಿತವಾಗಿ ನಿಂತಿದ್ದಾವೆ. ನಮ್ಮದು ವಾಯುಸೇನೆ ಅಂತ ಏನಿದೆಯಲ್ಲ, ಅದು ಕೇವಲ 6 ನಿಮಿಷದಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಬರುವಂಥ ಒಂದು ಸಾಮರ್ಥ್ಯ ನಮ್ಮಲ್ಲಿದೆ. ನಮ್ಮ ಭಾರತೀಯ ಸೈನ್ಯದ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಕೋಟ್ಯಾಂತರ ಜನ ನಮ್ಮ ಸೈನಿಕರಿದ್ದಾರೆ.
ಪಾಕಿಸ್ತಾನ ಯಾವ ಲೆಕ್ಕದಲ್ಲೂ ಲೆಕ್ಕ ಇಲ್ಲ. ಯಾವ ಚೈನಾ ಸಪೋರ್ಟ್ ಕೊಡಲಿ, ಬಾಂಗ್ಲಾ ಸಪೋರ್ಟ್ ಕೊಡಲಿ, ಯಾವ ವೈರಿ ರಾಷ್ಟ್ರಗಳು ಸಪೋರ್ಟ್ ಕೊಡಲಿ, ಇದ್ರ ಹೊರತಾಗಿ ನಮಗೆ ಮಿತ್ರ ರಾಷ್ಟ್ರಗಳ ಬೆಂಬಲ ಸಹಿತ ಇದೆ. ಅದಷ್ಟೇ ಅಲ್ಲದೆ ಇಲ್ಲಿಯ ಸಮಸ್ತ ಭಾರತೀಯರು ದೇಶಾಭಿಮಾನಿಗಳಾಗಿದ್ದಾರೆ. ನಮ್ಮ ದೇಶವನ್ನು ನಾವು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಸರ್ ಏನು ಹೇಳ್ತೀರಿ ಸರ್, ದಾಳಿಯ ಬಗ್ಗೆ ಏನು ಹೇಳ್ತೀರಿ ಸರ್? ದಾಳಿ ಏನು ಮಾಡಿದಾರಲ್ಲ ಅದು ನಮ್ಮ ಏನು ಭಾರತೀಯ ಸೈನ್ಯ ದಾಳಿ ಮಾಡಿರೋದು ಬಹಳ ಸಂತೋಷದ ವಿಷಯ. ಹಾಗಾಗಿ ನಮಗೆ ಎಲ್ಲರಿಗೂ ಅದರ ಬಗ್ಗೆ ಹೆಮ್ಮೆ ಇದೆ. ಭಾರತೀಯ ಸೈನಿಕರ ಬಗ್ಗೆ ಭಾರತ ಮಾತೆಗೆ ಗೌರವ ಕೊಡದೇ ಇದ್ದವರು ಭಾರತೀಯರಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಾವು ಕಾರವಾರದವರು ಎಲ್ಲರೂ ಸೇರಿದ್ದೇವೆ, ಸಹೋದರರು ಹಾಗೂ ಮಾತೆಯರು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಭಾರತ ಮಾತೆಗೆ ಗೌರವ ಸಲ್ಲಿಸಲಿಕ್ಕೆ ಮತ್ತು ಈ ಸಂಭ್ರಮ ಆಚರಣೆಗೆ ಬಂದಿದ್ದೇವೆ. ಎಲ್ಲರಿಗೂ ಧನ್ಯವಾದ ಅಂತೇನೆ. ಬಹಳ ಖುಷಿ ಆಗ್ತದೆ. ಮತ್ತು ಭಾರತೀಯರು ಸೈನ್ಯ ಏನು ಮಾಡಿದ್ದಾರೆ ಈ ಕೆಲಸನ ಇದು ಶ್ಲಾಘನೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾರತೀಯ ಸೇನೆಯಲ್ಲಿ ಈ ಹಿಂದೆ ಕೆಲಸ ಮಾಡಿದಂಥ ಕಾರವಾರದ ಹಿರಿಯ ನಾಗರಿಕರು ನಮ್ಮ ಜೊತೆಗಿದ್ದಾರೆ. ಸರ್ ಏನು ಹೇಳ್ತೀರಿ ಸರ್? ತಾವು ಕೂಡ ಕಾಶ್ಮೀರದಲ್ಲಿ ಕೆಲಸ ಮಾಡಿದಂಥವ್ರು. ಇವತ್ತಿನ ಒಂದು ನಮ್ಮ ದೇಶದ ಒಂದು ಸೇನಾ ಪಡೆಗಳ ಬಗ್ಗೆ ಏನು ಹೇಳ್ತೀರಿ? ಮತ್ತು ಈಗ ಮಧ್ಯರಾತ್ರಿ ಆಗಿರುವಂಥ ದಾಳಿಯ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಭಾರತ ದೇಶದಲ್ಲಿ ಹಿಂದಿನಿಂದಲೂ ಬಹಳ ಶಿಸ್ತಿನಿಂದ ಇದ್ದಂಥ ನಮ್ಮ ದೇಶದ ಆರ್ಮಿ, ಏರ್ಫೋರ್ಸ್ ಮತ್ತು ನೇವಿ ರಾತ್ರಿ ಏನು ಅಟ್ಯಾಕ್ ಆಯಿತು, ಇದು ಪೂರ್ವ ಯೋಜಿತವಲ್ಲದಾದರೂ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ಅವರು ನಮ್ಮ ಮೂರೂ ಸೇನೆಗೆ ಒಂದು ಅವರವ್ರ ಜವಾಬ್ದಾರಿ ಕೊಟ್ಟಿದ್ದರು. ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ. ನಮ್ಮ ದೇಶದ ಸೈನಿಕರ ಬಗ್ಗೆ ಅವರಿಗೆ ಬಹಳ ಅಭಿಮಾನ ಇದೆ ಮತ್ತು ಇತ್ತು ಉಳಿಯುವುದು. ಕಾರಣ ಪ್ರತಿಯೊಂದು ನಾನು ದೇಶದ 3 ಯುದ್ಧಗಳಾದವು, 1962, 1965 ಆ್ಯಂಡ್ 1971. 3 ವಾರಗಳಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸಿದ್ದೆ. ಆವಾಗ ನಮಗೆ ತಿಳಿದದ್ದು ಏನಂದರೆ ನಮ್ಮ ದೇಶದ ಸೈನಿಕರು ಯಾವ ಮಟ್ಟಕ್ಕೆ ಇದ್ದಾರೆ ಅಂತ. ಅವರು ಒಂದು ಸಲ ಹ್ಞೂ ಅಂದರೆ ಈ ಪಾಕಿಸ್ತಾನ 2 ದಿವಸದಲ್ಲಿ ಇಲ್ಲಾಗೆ ಹೋಗೋದು. ಅಷ್ಟು ನಮ್ಮಲ್ಲಿ ಶೂರರಿದ್ದಾರೆ ಮತ್ತು ಎಷ್ಟೋ ಎದೆಗುಂದುವುದಿಲ್ಲ. ಎಷ್ಟೋ ದುಃಖ ಆದರೂ, ಎಷ್ಟೋ ಕಷ್ಟ ಆದರೂ ಆ ಕಷ್ಟವನ್ನು ಸಹಿಸಿ ಖುಷಿಯಿಂದ ನಮ್ಮ ದೇಶದ ಮಣ್ಣಿಗಾಗಿ ಅವರು ತಮ್ಮ ಪ್ರಾಣವನ್ನು ಬಿಡಲಿಕ್ಕೆ ತಯಾರಿರ್ತಾರೆ. ಇಂಥ ಈಗ ಒಂದು ಸಣ್ಣ ಉದಾಹರಣೆ ಇದು. 3 ಸೇನೆಗಳಿಗೆ ಜವಾಬ್ದಾರಿಯನ್ನು ಪ್ರಧಾನಮಂತ್ರಿಯವರು ಕೊಟ್ಟಿದ್ದರು. ಅದು ಒಂದೇ ದಿವಸದಲ್ಲಿ ಯೋಚನೆ ಮಾಡುವಂಥ ಕೆಲಸ ಅಲ್ಲಾಗಿತ್ತು. ಜನರು ಇಲ್ಲಿ ಹೇಳ್ತಾಯಿದ್ರು ಇನ್ನೂ ಏನು ಆಗಲಿಲ್ಲ, ಏನು ಮಾಡಬೇಕು ಅಂತ. ಅದಕ್ಕೆ ಸ್ವಲ್ಪ ಯೋಚನೆ, ಪ್ಲ್ಯಾನಿಂಗು ಎಲ್ಲ ಮಾಡಬೇಕಾಗ್ತದೆ. ಆ ಪ್ಲ್ಯಾನಿಂಗ್ ಮಾಡಿ ಒಂದೇ ದಿವಸದಲ್ಲಿ 9 ಕಡೆ ನಮ್ಮ ದೇಶದ ಏರ್ಫೋರ್ಸು ಮತ್ತು ಆರ್ಮಿ 2 ಜನ ಕೂಡಿ ರಾತ್ರಿ 1:44 ಅಟ್ಯಾಕ್ ಮಾಡಿದ್ರು. ಒಂದು 23 ನಿಮಿಷದಲ್ಲಿ ಎಲ್ಲ ರಿಸಲ್ಟ್ ಅಲ್ಲಿಂದ ನೀವು ಕೇಳ್ತಾ ಇದ್ದೀರಿ ಮತ್ತು ಅದು ರಿಸಲ್ಟ್ ಆಯಿತು. 7-8 ಜನ ಉಗ್ರರ ಮುಖಂಡರು ಎಲ್ಲ ಫಿನಿಷ್ ಆದರು. ಅವರನ್ನು ಒಂದೆರಡೇ ಅಲ್ಲ, ಈಗ ಮತ್ತೆ 20-25 ಜನ ಮುಖಂಡರು ಇದ್ದಾರೆ. ಅವರನ್ನು ಒಂದೇ ದಿವಸದಲ್ಲಿ ಮಾಡ್ತಾರೆ. ಆದರೂ ಅವ್ರ ಜಾಗೆ ನಿಲುವು ಅವರು ಎಲ್ಲೆಲ್ಲಿ ಇದ್ದಾರೆ ಅಂತ ಕಂಡುಹಿಡಿಲಿಕ್ಕೆ ಸ್ವಲ್ಪ ಹೊತ್ತಾಗ್ತದೆ. ಸೆಕ್ಯೂರಿಟಿ ನಮ್ಮದಲ್ಲೇ ಪಾಕಿಸ್ತಾನದಲ್ಲಿ ಸಹ ನಮ್ಮ ಸೆಕ್ಯೂರಿಟಿ ಎಲ್ಲ ಇದೆ. ಆದರೆ ಒಂದೇ ದಿವಸದಲ್ಲಿ ಎಲ್ಲ ಕಂಡುಹಿಡಿಲಿಕ್ಕೆ ಬರುವುದಿಲ್ಲ. ಈಗ 9 ಕಡೆ ಕಂಡುಹಿಡಿಬೇಕಾದ್ರೆ ಈಗ 15 ದಿವಸ ಆಯಿತು ನಮ್ಮ ಈ ಚಕ್ಕರ್ ತಿರುಗಾಡ್ತಾ ಇದ್ದೇವೆ. ಆವಾಗೆ ಈ 9 ಜಾಗೆ ಗುರುತು ಮಾಡಿ ಈಗ ಒಂದೇ ಸಲ ರಾತ್ರಿ ಅಟ್ಯಾಕ್ ಮಾಡಿ ಅವರನ್ನೇ ಎಲ್ಲ ಫಿನಿಷ್ ಮಾಡಿದ್ದಾರೆ. ಇಂಥ ಕಾರ್ಯಗಳು ಮಿಲ್ಟ್ರಿಯವರಿಗೇನು ದೊಡ್ಡ ಕೆಲಸ ಅಲ್ಲ. ನಮ್ಮ ಇಂಡಿಯನ್ ಆರ್ಮಿ ಏನಿದೆ ಇಷ್ಟು ಎಲ್ಲ ಜಗತ್ತಿಗೆ ಗೊತ್ತುಂಟು ಇಂಡಿಯನ್ ಆರ್ಮಿ ಶೌರ್ಯ. ಅದಕ್ಕಾಗಿ ನಾವು ನಮ್ಮ ಆರ್ಮಿಗೆ ಬಹಳಷ್ಟು ಧನ್ಯವಾದಗಳನ್ನು ಹೇಳ್ತೇವೆ. ಮತ್ತು ಹೀಗೆ ಯುದ್ಧ ಒಂದು ಸಲ ಮುಗಿದು ಬಿಡಬೇಕು. ಈಗ ದಿನಾಗೂ ಈ ತಂಟೆ ತಕರಾರು ಇವೆಲ್ಲ ಉಳಿಬಾರ್ದು. ಒಂದೇ ಸಲ ಬಿಡಬೇಕಂತ ನಮ್ಮಲ್ಲವ್ರದ್ದು ಆಸೆ ಇದೆ. ಅದನ್ನು ಈಡೇರಿಸಲಿಕ್ಕೆ ತಾವೆಲ್ಲ ಸಿದ್ಧರಿದ್ದೀರಿ. ಆರ್ಮಿನೂ ಸಿದ್ಧ ಇದೆ, ಏರ್ಫೋರ್ಸು ಸಿದ್ಧ ಇದೆ, ನೇವಿನೂ ಸಿದ್ಧ ಇದೆ. ಅದಕ್ಕಾಗಿ ನಾವೆಲ್ಲ ಆರ್ಮಿ, ಏರ್ಫೋರ್ಸ್, ನೇವಿಗೆ ಸಪೋರ್ಟ್ ಕೊಟ್ಟು ಅವರ ಬಲವನ್ನು ಇಮ್ಮಡಿ ಮಾಡಬೇಕಂತ ನನ್ನ ಒಂದು ಹೇಳಿಕೆ. ನನಗೂ ಬಹಳ ಖುಷಿ ಆಗ್ತಾಯಿದೆ ನಮ್ಮ ಆರ್ಮಿಯವರು ಇಷ್ಟು ಕೆಲಸ ಮಾಡ್ತಾಯಿದ್ದಾರೆ ಅಂತ. ಈ ದೇಶಕ್ಕಾಗಿ ಇಷ್ಟು ಕೆಲಸ ಮಾಡಿದ್ದಕ್ಕೆ ಆರ್ಮಿಯವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ.
ಇವಿಷ್ಟು ಕಾರವಾರದ ನಾಗರಿಕರು ಮತ್ತು ಮಾಜಿ ಯೋಧರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಕಳೆದ 15 ದಿನಗಳಿಂದ ಭಾರೀ ನಿರೀಕ್ಷೆಯಲ್ಲಿದ್ದ ಭಾರತೀಯರಿಗೆ ಇವತ್ತು ತುಂಬ ಖುಷಿಯ ಸಂಗತಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.